ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ಥಂಬ್ನೈಲ್ ನಲ್ಲಿ ನೋಡಿರ್ತೀರಾ. ಸೊ ನಾನು ಇವತ್ತು ಒಂದು ಸಿಸಿ ಕ್ರೀಮ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೂ ಕೂಡ ಹೇಳ್ಬೋದು. ತುಂಬಾ ಜನ ಕೇಳ್ತಾ ಇದ್ರೆ ಮ್ಯಾಮ್ ನಮ್ಗೆ ಡೈಲಿ ಫೌಂಡೇಶನ್ ಕ್ರೀಮ್ ಯೂಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ, ಸೊ ಒಂದು ಒಳ್ಳೆ ಸಿಸಿ ಕ್ರೀಮ್ ಇದ್ರೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ವಿ. ನಾನು ಇವತ್ತು ತುಂಬಾ ಸೇಫ್ ಆಗಿರುವಂತ ಒಂದು ಸಿಸಿ ಕ್ರೀಮ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಿದೆ. ಆಲ್ಸೋ ತುಂಬಾನೇ ಚೆನ್ನಾಗಿ ನಿಮ್ಮ ಸ್ಕಿನ್ ಗೆ ಇದು ಹೊಂದ್ಕೊಡತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನೀವು ಎವ್ರಿ ಡೇ ಕೂಡ ಯೂಸ್ ಮಾಡಬಹುದು. ನಿಮ್ಮ ಸ್ಕಿನ್ ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಮಾಡೋದಿಲ್ಲ. ಸೊ ಯಾಕೆ ಅಂತ ಹೇಳಿ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಕೊನೆ ತನಕ ನೋಡಿ. ಯಾವ್ದಾದ್ರು ಸಿಸಿ ಕ್ರೀಮ್ ಅಂಡ್ ಹೇಗೆ ಯೂಸ್ ಮಾಡಬೇಕು, ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ, ಫುಲ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಫುಲ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬಿಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ನಮ್ಮ ಚಾನಲ್ ನಲ್ಲಿ ಅಂತ ಹೇಳಿದ್ರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂತ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಯಾವ್ದು ನಿಮ್ಗೆ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಸ್ಕಿನ್ ಗೆ ತುಂಬಾ ಸೇಫ್ ಆಗಿರುವಂತ ಒಂದು ಸಿಸಿ ಕ್ರೀಮ್ ಯಾವ್ದು ಅಂತ ಹೇಳಿದ್ರೆ ಸ್ವಿಸ್ ಬ್ಯೂಟಿ ಆಲ್ ಇನ್ ಒನ್ ಸಿಸಿ ಕ್ರೀಮ್ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ವಾ, ಪ್ಯಾಕೇಜಿಂಗ್ ಈ ರೀತಿನಲ್ಲಿ ಇರುತ್ತೆ. ಈ ಒಂದು ಸಿಸಿ ಕ್ರೀಮ್ ತುಂಬಾನೇ ಲೈಟ್ ವೇಟ್ ಆಗಿರುತ್ತೆ. ಸೊ ನೀವು ಅಪ್ಲೈ ಮಾಡಿದಾಗ ತುಂಬಾ ಹೆವಿ ಆಗಿ ಅಂತ ಅನ್ಸೋದು, ಅಥವಾ ಏನೋ ನೀವು ಹಚ್ಕೊಂಡಿದ್ದೀರಾ ಅನ್ನೋ ಹಾಗೆ ನಿಮ್ಗೆ ಫೀಲ್ ಕೊಡೋದೇ ಇಲ್ಲ, ನೀವು ಅಪ್ಲೈ ಮಾಡೇ ಇಲ್ಲ ಅನ್ನೋ ರೀತಿನಲ್ಲಿ ಇದು ನಿಮ್ಮ ಸ್ಕಿನ್ ಗೆ ಇದು ಬೇಗನೆ ಅಡ್ಜಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಲೈಟ್ ವೇಟ್ ಇದೆ ಈ ಒಂದು ಸಿಸಿ ಕ್ರೀಮ್. ಸೊ ಈ ಒಂದು ಸಿಸಿ ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಒಂದಷ್ಟು ಬೆನಿಫಿಟ್ ಗಳು ಕೂಡ ಸಿಗುತ್ತೆ. ಸೊ ಏನೆಲ್ಲ ಅಂತ ಹೇಳಿದ್ರೆ, ಸೊ ನಿಮ್ಮ ಸ್ಕಿನ್ ಗೆ ಇದು ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಸಾಫ್ಟ್ ಆಗದೆ. ಈಗ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿ ತುಂಬಾ ಸಫಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತಲ್ವಾ, ಸೊ ಅದೇ ರೀತಿಯಲ್ಲಿ ನಿಮ್ಗೆ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ತುಂಬಾ ಹೆವಿ ಅಂತ ಅನ್ಸೋದಿಲ್ಲ ಅಂತ ಹೇಳಿ. ಸೊ ಲೈಟ್ ವೇಟ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ ಗೆ ಮಾಯಶ್ಚರೈಸೇಷನ್ ಕೂಡ ಇದು ಪ್ರೊವೈಡ್ ಮಾಡುತ್ತೆ. ಅಂಡ್ ಆಲ್ಸೋ ಸನ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇದರಲ್ಲಿ SPF 30 ಇದೆ. ಓಕೆನಾ? ಸೊ ಹಾಗಾಗಿ ನಿಮಗೆ UV ಸನ್ ರೈಸ್ ಇಂದ, ಅಂದ್ರೆ ಏನ್ ಹಾರ್ಮ್ಫುಲ್ ರೈಸ್ ಇರತ್ತಲ್ಲ, ಸೊ ಅದರಿಂದ ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ UV ರೇಸ್ ಇಂದ ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಡ್ಯಾಮೇಜಸ್ ಆಗೋದಿಲ್ಲ. ನೀವು ಎವ್ರಿ ಡೇ ಯೂಸ್ ಮಾಡಿದಾಗ, ನೀವು ಅಪ್ಲೈ ಮಾಡ್ಕೊಂಡು ಆಚೆ ಹೋದಾಗ ಆಟೋಮೆಟಿಕ್ ಆಗಿ ಸನ್ ರೈಸ್ ಎಲ್ಲ ನಮ್ಮ ಸ್ಕಿನ್ ಮೇಲೆಲ್ಲ ಬಿದ್ದೇ ಬೀಳತ್ತೆ ಅಲ್ವಾ. ಸೊ ನಾವ್ ಈ ರೀತಿ ಮೇಕಪ್ ಎಲ್ಲ ಮಾಡ್ಕೊಂಡು ಹೋದ್ರು ಕೂಡ ನಿಮ್ಗೆ ಸನ್ ರೈಸ್ ಇಂದ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ. ಓಕೆನಾ? ಇಫ್ ಇನ್ ಕೇಸ್ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಮೊಡವೆಗಳಿತ್ತು, ಆಕ್ಟಿವ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡಬಹುದು. ಮೊಡವೆಗಳು ಕೂಡ ಕಡಿಮೆ ಆಗುತ್ತೆ, ಮೊಡವೆ ಏನ್ ಕೂಡ ಜಾಸ್ತಿ ಆಗೋದಿಲ್ಲ. ಓಕೆನಾ? ಇದು ಕಡಿಮೆ ಮಾಡುತ್ತೆ. ಮೊಡವೆ ಇದ್ದರೂ ಕೂಡ ಯೂಸ್ ಮಾಡಬಹುದು, ನಿಮ್ಗೂ ಕೂಡ ಸೂಟ್ ಆಗುತ್ತೆ. ಮತ್ತೆ ನಿಮ್ ಫೇಸ್ ಅಲ್ಲಿ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಇತ್ತು, ನಿಮ್ ಫೇಸ್ ಅನ್ಇವನ್ ಸ್ಕಿನ್ ಟೋನ್ ತರ ಏನಾದ್ರು ಕಾಣ್ತಿತ್ತು, ಅಂಡ್ ನಿಮ್ ಫೇಸ್ ಸ್ವಲ್ಪ ಬ್ಲೆಮಿಷಸ್ ತರ ಇತ್ತು ಅಂತ ಹೇಳಿದ್ರೆ, ಸೊ ಅದೆಲ್ಲದೂ ಕೂಡ ಕವರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನೀವು ಎವ್ರಿ ಡೇ ಯೂಸ್ ಮಾಡ್ತಾ ಇದ್ದಂಗೂ ಕೂಡ ಆ ಒಂದು ಪ್ರಾಬ್ಲಮ್ಸ್ ಏನಿದೆ ಅಲ್ಲ, ಸೊ ಈ 3 ಪ್ರಾಬ್ಲಮ್ಸ್ ಗಳು ಕೂಡ ಕಡಿಮೆ ಆಗುತ್ತೆ. ಅಂಡ್ ಈ ಒಂದು ಫೌಂಡೇಶನ್ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ನ್ಯಾಚುರಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇದು ಮೀಡಿಯಂ ಕವರೇಜ್ ಕೊಡುತ್ತೆ. ಓಕೆ, ಹಾಗಾಗಿ ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಿರ್ತೀರಾ ಕೆಲವೊಂದು ನೀವು ಫೌಂಡೇಶನ್ ಕ್ರೀಮ್ ಹಚ್ಚಿದಾಗ ತುಂಬಾ ಹೆವಿ ಕವರೇಜ್ ಎಲ್ಲ ಕೊಡುವಂತದ್ದೆಲ್ಲ ಇರುತ್ತೆ ಅಲ್ವಾ. ಸೊ ಅದೆಲ್ಲ ಫಂಕ್ಷನ್ಸ್ ಗೆಲ್ಲ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಬಟ್ ಇದು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಸಿಸಿ ಕ್ರೀಮ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಇದು ನ್ಯಾಚುರಲ್ ಲುಕಿಂಗ್, ನಿಮ್ಮ ಫೇಸ್ ಕಾಣೋ ರೀತಿಯಲ್ಲಿ ಆ ರೀತಿ ಫಿನಿಶಿಂಗ್ ಕೊಡುತ್ತೆ, ಮೀಡಿಯಂ ಕವರೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇವಾಗ ನೀವೇನಾದ್ರು ಈಗ ಮಾರ್ನಿಂಗ್ ಅಪ್ಲೈ ಮಾಡಿರ್ತೀರಾ, 1-2 ಅವರ್ಸ್ ಆದ್ಮೇಲೆ ನಿಮಗೆ ಒಂದ್ ರೀತಿ ಕ್ರಾಕಿ ತರ ಅನ್ಸೋದು, ಅಥವಾ ಪ್ಯಾಚಿ ತರ ಅಂತ ಅನ್ಸೋದು, ಅಥವಾ ಬೇರೆ ಏನಾದ್ರು ಈಗ ಸ್ವೆಟ್ಟಿಂಗ್ ಆಗೋದು, ಸೊ ಆ ರೀತಿ ಪ್ರಾಬ್ಲಮ್ಸ್ ಆಗುತ್ತಾ ಅಂತ ಹೇಳಿದ್ರೆ, ಸೊ ಆ ರೀತಿ ಪ್ರಾಬ್ಲಮ್ಸ್ ಆಗೋದೇ ಇಲ್ಲ. ಸೊ ಇದು ನ್ಯಾಚುರಲ್ ಲುಕಿಂಗ್ ಫಿನಿಶ್ ಕೊಡೋದ್ರಿಂದ ನಿಮ್ಗೆ ಏನೋ ಒಂಥರ ಬ್ರೇಕ್ ಆಗೋದು ಅಥವಾ ಲೈನ್ ಬರುವಂತದ್ದು, ಸೊ ಆ ರೀತಿ ಬರೋದೇ ಇಲ್ಲ. ನೀವೇನ್ ಅಪ್ಲೈ ಮಾಡಿರ್ತೀರಲ್ವಾ, ಸೊ ನೀವೇನ್ ಅಪ್ಲೈ ಮಾಡಿದಾಗ ನಿಮ್ಮ ಫೇಸ್ ಇರತ್ತೆ ನೋಡಿ, ಸೊ ಅದು ಹಾಗೇನೆ ಇರತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸಿಸಿ ಕ್ರೀಮ್ ಅಲ್ಲಿ 6 ಶೇಡ್ಸ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಯಾವೆಲ್ಲ ಶೇಡ್ಸ್ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು ಲೈಟ್ ಐವರಿ ಸಿಗುತ್ತೆ, ಸೆಕೆಂಡ್ ಒನ್ ಬಂದು ಸಾಫ್ಟ್ ಐವರಿ ಸಿಗುತ್ತೆ, ಅಂಡ್ ಥರ್ಡ್ ಒನ್ ಬಂದು ಫೇರ್ ನ್ಯಾಚುರಲ್, ಅಂಡ್ ಫೋರ್ತ್ ಒನ್ ಬಂದು ಲೈಟ್ ಬೀಚ್ ಸಿಗುತ್ತೆ, ಅಂಡ್ ಫಿಫ್ತ್ ಒನ್ ಸ್ಯಾಂಡ್ ಬೀಚ್ ಸಿಗುತ್ತೆ, ಅಂಡ್ ಸಿಕ್ಸ್ತ್ ಒನ್ ಕ್ಯಾರಮೆಲ್ ಬೀಚ್ ಸಿಗುತ್ತೆ. 6 ಶೇಡ್ ಅಲ್ಲಿ ನಿಮ್ಮ ಶೇಡ್ ಯಾವ್ದು ಅಂತ ಹೇಳಿ ನೀವು ಚೂಸ್ ಮಾಡ್ಕೊಂಡು ಈ ಒಂದು ಸಿಸಿ ಕ್ರೀಮ್ ನೀವು ತಗೋಬಹುದು. ಓಕೆನಾ? ಸೊ ನೀವು ರಾಂಗ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಅದಕ್ಕೂ ಕೂಡ ಸೆಟ್ ಆಗೋದಿಲ್ಲ. ಸೊ ನಿಮ್ಮ ಫೇಸ್ ಯಾವ ಶೇಡ್ ಅಲ್ಲಿ ಇದೆ ಆ ಶೇಡ್ ಅಲ್ಲಿ, ಅಂದ್ರೆ ಈ 6 ಶೇಡ್ ಅಲ್ಲಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಆ ಶೇಡ್ ನ ನೀವು ತಗೊಂಡು ಯೂಸ್ ಮಾಡಬಹುದು. ಇದು ತುಂಬಾ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೀವು ಎವ್ರಿ ಡೇ ಒಂದು ಸಿಸಿ ಕ್ರೀಮ್ ನೀವು ಯೂಸ್ ಮಾಡಬಹುದು ಫ್ರೆಂಡ್ಸ್. ಓಕೆನಾ? ಈ ಸಿಸಿ ಕ್ರೀಮ್ ನೇಮ್ ಅಲ್ಲೇ ಇದೆ ಆಲ್ ಇನ್ ಒನ್ ಸಿಸಿ ಕ್ರೀಮ್ ಅಂತ ಹೇಳಿ. ಸೊ ಆಲ್ ಇನ್ ಒನ್ ಅಂತ ಹೇಳಿದ್ರೆ ಸನ್ ಪ್ರೊಟೆಕ್ಷನ್ ಸಿಗುತ್ತೆ, ಮತ್ತೆ ಮಾಯಶ್ಚರೈಸೇಷನ್ ಇದು ಪ್ರೊವೈಡ್ ಮಾಡುತ್ತೆ, ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈ 3 ನಿಮ್ಗೆ ಬೇಕು ಅಂತ ಹೇಳಿದ್ರೆ ಈ ಒಂದೇ ಕ್ರೀಮ್ ನೀವು ಅಪ್ಲೈ ಮಾಡಬಹುದು. ಸೊ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಗೆ ಇದು ಹೊಂದ್ಕೊಳ್ಳುತ್ತೆ. ಓಕೆನಾ? ಈ ಒಂದು ಸಿಸಿ ಕ್ರೀಮ್ ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ. ನಿಮ್ಗೆ ಫೇಸ್ ಅಲ್ಲಿ ಮೊಡವೆ ಇರಲಿ, ಪಿಗ್ಮೆಂಟೇಷನ್ ಇರಲಿ, ಅಥವಾ ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ನೀವು ರೆಗ್ಯುಲರ್ ಆಗಿ ಎವ್ರಿ ಡೇ ಈ ಒಂದು ಸಿಸಿ ಕ್ರೀಮ್ ನೀವು ಯೂಸ್ ಮಾಡಬಹುದು. ನಿಮ್ಗೆ ಏನು ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ.
ಬಟ್ ಬಿಲೋ 18 ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್ ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ರ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ. ನೆಕ್ಸ್ಟ್ ಬಂದು ಈ ಒಂದು ಸಿಸಿ ಕ್ರೀಮ್ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿ. ಸೊ ಇದನ್ನ ನೀವು ಈಗ ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮಾರ್ನಿಂಗ್ ಫಸ್ಟ್ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಫೇಸ್ ಎಲ್ಲ ಡ್ರೈ ಆದ್ಮೇಲೆ ಸೀರಮ್ ಆಗಿರ್ಬೋದು, ಮಾಯಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನ್ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ನೀವು ಫಾಲೋ ಮಾಡಿರ್ಬೇಕು. ಓಕೆನಾ. ಸೊ ಆಫ್ಟರ್ ಸನ್ಸ್ಕ್ರೀನ್ ನೀವು ಈ ಸಿಸಿ ಕ್ರೀಮ್ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಸೊ ಸ್ವಲ್ಪ ಕ್ವಾಂಟಿಟಿ ತಗೊಂಡು ಫಸ್ಟ್ ಎಲ್ಲ ನಿಮ್ಗೆ ಫುಲ್ ಫೇಸ್ ಅಲ್ಲೆಲ್ಲ ಡಾಟ್ ಇಡ್ತಾ ಬನ್ನಿ. ಅದಾದ್ಮೇಲೆ ನೀವು ಬ್ಯೂಟಿ ಬ್ಲೆಂಡರ್ ಅಥವಾ ನಿಮ್ಮ ಫಿಂಗರ್ ಇಂದಾನೆ ನೀವು ನೀಟಾಗಿ ಟ್ಯಾಪ್ ಮಾಡಿ. ಓಕೆನಾ. ಸೊ ರೀತಿ ನೀವು ಎಷ್ಟು ಬ್ಲೆಂಡ್ ಮಾಡ್ತೀರಾ ಸೊ ಅಷ್ಟು ನಿಮ್ಮ ಸ್ಕಿನ್ಗೆ ಅದು ಬೇಗ ಅಡ್ಜಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕೆಲವರು ಫೌಂಡೇಶನ್ ಹೇಗೆ ಹಚ್ಕೊಂತಾರೆ ಅಂತ ಹೇಳಿದ್ರೆ ಸುಮ್ನೆ ಕೈಯಲ್ಲಿ ಹಚ್ಕೊಂಡು ಕ್ರೀಮ್ ಎಲ್ಲ ಹಚ್ಕೊಂತಾರೆ ನೋಡಿ, ಅಥವಾ ಫೇಸ್ ವಾಶ್ ಎಲ್ಲ ಹಚ್ಕೊಂತಾರೆ ನೋಡಿ. ಸೊ ಆ ರೀತಿ ನಲ್ಲಿ ಫುಲ್ ಈ ರೀತಿ ಮಾಡ್ಕೊಂಡು ಓವರ್ ಆಲ್ ಫೇಸ್ ಅಪ್ಲೈ ಮಾಡೋದು, ಅಥವಾ ಈಗ ಡಾಟ್ ಇಟ್ಟು ನೀರ್ ಜೋರಾಗಿ ಉಜ್ಜೋದು. ಸೊ ಆ ರೀತಿ ಎಲ್ಲ ಮಾಡ್ತಾರೆ. ಆ ರೀತಿ ಯಾವತ್ತೂ ಕೂಡ ಬಿಬಿ ಕ್ರೀಮ್ ಆಗಿರ್ಬೋದು, ಸಿಸಿ ಕ್ರೀಮ್ ಆಗಿರ್ಬೋದು, ಫೌಂಡೇಶನ್ ಕ್ರೀಮ್ ಆಗಿರ್ಬೋದು ಸೊ ಆ ರೀತಿನಲ್ಲಿ ನೀವು ಅಪ್ಲೈ ಮಾಡೋದಲ್ಲ. ಓಕೆನಾ. ಸೊ ಆ ರೀತಿ ಅಪ್ಲೈ ಮಾಡುತ್ತೆ ಅಂತ ಹೇಳಿದ್ರೆ ನೀಟಾಗಿ ನಿಮ್ಮ ಸ್ಕಿನ್ಗೆ ಸೊ ನೀಟಾಗಿ ಅದು ಕವರೇಜ್ ಕೊಡೋದಿಲ್ಲ. ಸೊ ಸ್ವಲ್ಪ ಭಾಗದಲ್ಲಿ ಅದು ಕವರೇಜ್ ಇರುತ್ತೆ, ಸ್ವಲ್ಪ ಭಾಗ ಹಾಗೇನೆ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಫುಲ್ ನಿಮ್ಗೆ ಕವರೇಜ್ ನೀಟಾಗಿ ಕಾಣ್ಬೇಕು ಅಂತ ಹೇಳಿದ್ರೆ ಡಾಟ್ ಇಟ್ಟು ಅದಾದ್ಮೇಲೆ ನೀವು ಬ್ಯೂಟಿ ಬ್ಲೆಂಡರ್ ಇಂದ ನೀವು ಬ್ಲೆಂಡ್ ಮಾಡಿ ಚೆನ್ನಾಗಿ. ಓಕೆನಾ. ಸೊ 1 ಮಿನಿಟ್ ಎಲ್ಲ 2 ಮಿನಿಟ್ಸ್ ಅಲ್ಲಿ ಕೂಡ ಬ್ಲೆಂಡ್ ಮಾಡಿದ್ರೆ ಸಾಕು, ಬೇಗ ಅಡ್ಜಸ್ಟ್ ಆಗುತ್ತೆ. ಆದ್ಮೇಲೆ ನೀವು ಏನಾದ್ರು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ SPF ಇರುವಂತ ಕಾಂಪ್ಯಾಕ್ಟ್ ಪೌಡರ್ ನ ನೀವು ಯೂಸ್ ಮಾಡಿ. ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ತೋರಿಸಿದೀನಿ. ಸೊ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ಸೊ ಆ ಒಂದು ಕಾಂಪ್ಯಾಕ್ಟ್ ಪೌಡರ್ ನ ನೀವು ಯೂಸ್ ಮಾಡಬಹುದು. ಅವಾಗ ಫುಲ್ ನಿಮಗೆ ಸನ್ ಪ್ರೊಟೆಕ್ಷನ್ ನೀಟಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನೀವ್ ಏನ್ ಸಿಸಿ ಕ್ರೀಮ್ ಅಪ್ಲೈ ಮಾಡಿರ್ತೀರಾ ಅದು ಏನು ಕೂಡ ಬ್ರೇಕ್ ಆಗೋದಿಲ್ಲ. ಓಕೆನಾ. ಸೊ ನೀಟಾಗಿ ನೀವು ನಿಮ್ಮ ಸ್ಕಿನ್ ನ ಕೇರ್ ಮಾಡ್ದಂಗ್ ಆಗುತ್ತೆ. ಸೊ ಈ ರೀತಿನಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ನೈಟ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಮಾಯಶ್ಚರೈಸರ್ ಅಪ್ಲೈ ಮಾಡಿದ ಮೇಲೆ ನೀವು ಈ ಒಂದು ಸಿಸಿ ಕ್ರೀಮ್ ನೀವು ಅಪ್ಲೈ ಮಾಡಿ. ಓಕೆನಾ. ಅಥವಾ ಬೇರೆ ಫೌಂಡೇಶನ್ ಕ್ರೀಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನೈಟ್ ಟೈಮ್ ಫೌಂಡೇಶನ್ ಕ್ರೀಮ್ ಇಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಫುಲ್ ಕವರೇಜ್ ಕೊಡುವಂತ ಫೌಂಡೇಶನ್ ಕ್ರೀಮ್ ನೀವು ಅಪ್ಲೈ ಮಾಡಿ. ಬಟ್ ನೀವು ಈ ಒಂದು ಸಿಸಿ ಕ್ರೀಮ್ ನೀವು ಮಾರ್ನಿಂಗ್ ಯೂಸ್ ಮಾಡೋದು ಬೆಸ್ಟ್ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ನಿಮಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ ಸೊ ನೀವು ಹಾಗೆ ಯೂಸ್ ಮಾಡಿ. ಸಿಸಿ ಕ್ರೀಮ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ತುಂಬಾ ಕಡಿಮೆ ಪ್ರೈಸ್ ನಿಮ್ಗೆ ಸಿಗುತ್ತೆ ಅಂತ ಹೇಳಿ. ಸೊ ಜಸ್ಟ್ ನಿಮಗೆ 244 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನಾನು ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ನಿಮಗೆ ಏನಾದ್ರು ಇಷ್ಟ ಆಯ್ತು ಸೊ ನೀವೇನಾದ್ರು ಒಂದೊಳ್ಳೆ ಸಿಸಿ ಕ್ರೀಮ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ, ಸ್ವಲ್ಪ ನಿಮ್ಗೆ ತುಂಬಾ ಬಜೆಟ್ ಫ್ರೆಂಡ್ಲಿ ಕೂಡ ಆಗಿರ್ಬೋದು ಅಂಡ್ ಪ್ರೊಟೆಕ್ಷನ್ ಕೊಡೋಂತ ನೀವು ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಸಿಸಿ ಕ್ರೀಮ್ ನೀವು ಚೂಸ್ ಮಾಡಬಹುದು. ಕೆಮಿಕಲ್ಸ್ ಫ್ರೀ ಇರೋದ್ರಿಂದ ನೀವು ಆರಾಮಾಗಿ ಇದನ್ನ ಚೂಸ್ ಮಾಡಬಹುದು. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾದ್ರು ಡೌಟ್ ಇತ್ತು ಈ ಒಂದು ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಅಂಡ್ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಐಡಿ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಅಲ್ಲೂ ಕೂಡ ಕನೆಕ್ಟ್ ಆಗಬಹುದು. ಓಕೆನಾ. ಸೊ ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.